ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರಾಚಾರ್ಯ. ತಮಗೆಲ್ಲ ತಿಳಿದಿರುವಂತೆ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಿಶ್ರಮ ಡಿಜಿಟಲ್ ಡೀಟೇಲ್ಸ್ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ತುಂಬ ಜನ ಈಗಾಗಲೇ ಸಬ್ಸ್ಕ್ರೈಬನ್ನು ಕೂಡ ಮಾಡಿದ್ದೀರಾ. ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ದಿನ ವಿಶೇಷವಾಗಿ PMFME ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. PMFME ಅಂತ ಹೇಳಿದರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕದ ನಿಯಮಬದ್ಧಗೊಳಿಸುವಿಕೆ ಅಂತೇಳಿ ಹೇಳ್ತೇವೆ. ಅಂದರೆ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರದ ಯೋಜನೆಯ ಒಂದು ಅಂಶವಾಗಿ ಈ ಒಂದು ಸಬ್ಸಿಡಿ ಸ್ಕೀಮನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು PMFME ಸ್ಕೀಮು ಯಾಕೆ ಆರಂಭ ಮಾಡಿದ್ರು ಅಂತ ಹೇಳಿದರೆ, ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತೇವೆ, ಅಂತಹ ರೈತನ ಕೃಷಿ ಉತ್ಪನ್ನಗಳಿಗೆ ಒಂದಷ್ಟು ವಿಶೇಷವಾದಂಥ ಆದಾಯ ಇರ್ಬೋದು. ಆ ಕೃಷಿ ಉತ್ಪನ್ನಗಳನ್ನು ಚಟುವಟಿಕೆಗಳನ್ನು ಉತ್ತೇಜಿಸಲಿಕ್ಕೋಸ್ಕರ ಈ ಒಂದು ಸ್ಕೀಮನ್ನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರು ಆಯ್ಕೆ ಮಾಡ್ತಾರೆ, ಅದನ್ನು ಅನುಮತಿಸ್ತಾರೆ. ವಿಶೇಷವಾಗಿ ನಮ್ಮಲ್ಲಿ ಅನೇಕ ರೈತರು ಬೇರೆ ಬೇರೆ ಕೃಷಿ ಉತ್ಪನ್ನಗಳನ್ನು ಬೆಳೀತಾರೆ. ಅದಕ್ಕೆ ಮೌಲ್ಯವರ್ಧಿತವಾಗಿ ನಾವು ಆ ಬೆಳೆ ಬೆಳೆದಂಥ ವಸ್ತುಗಳಿಗೆ ಮೌಲ್ಯವರ್ಧನೆ ರೂಪ ಕೊಟ್ಟರೆ ಒಂದು ಸ್ವಂತ ಉದ್ಯಮವನ್ನು ಆರಂಭಿಸ್ಬೋದು. ಈ ಮೂಲಕ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ಮನಗೊಂಡು ಈ ಒಂದು ಸ್ಕೀಮನ್ನು ಆರಂಭ ಮಾಡಿದರು. ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಏನಂತ ಹೇಳಿದರೆ, ಈ ಸ್ಕೀಮು ಕೇವಲ ಹೋಮ್ ಪ್ರಾಡಕ್ಟ್ಸ್ ಅಥವಾ ಫುಡ್ ಪ್ರಾಡಕ್ಟ್ಸಿಗೆ ಮಾತ್ರ ಸಂಬಂಧಿಸಿದ್ದಾಗಿದೆ. ಹೋಮ್ ಪ್ರಾಡಕ್ಟ್ಸ್ ಅಥವಾ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ಯಾವುದು ತಿನ್ನುವ ಐಟಮ್ ಮತ್ತು ತಿನಿಸುಗಳಿದೆ. ಫಾರ್ ಎಕ್ಸಾಂಪಲ್ ಚಕ್ಕುಲಿ, ಹಪ್ಪಳ, ಸಂಡಿಗೆ, ಹೀಗೆ ಎಣ್ಣೆ ಮೇಲೆ ಇರ್ಬೋದು, ಹಿಟ್ಟಿನ ಗಿಣ್ಣೆ ಇರ್ಬೋದು. ಈ ಥರ ತುಂಬ ಹೋಮ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ಗಳಿದೆ. ಈ ಉತ್ಪನ್ನಗಳಿಗೆ ಮಾತ್ರವೇ ಈ ಲೋನ್ ಸಿಗುವಂಥದ್ದು. ಇದಕ್ಕೆ 50% ಸಬ್ಸಿಡಿ, ಅಂದರೆ ಕೇಂದ್ರ ಸರ್ಕಾರದಿಂದ 35% ಸಬ್ಸಿಡಿ, ರಾಜ್ಯ ಸರ್ಕಾರದಿಂದ 15%, ಒಟ್ಟು 50%, 50% ಸಬ್ಸಿಡಿ ಇದೆ. ಬಹಳ ಮುಖ್ಯವಾಗಿ ಈ ಒಂದು ಸಬ್ಸಿಡಿ ಕೊಡ್ತಾ ಇರೋದು ಆ ಮಿಷನರಿಗೆ. ಯಾವ ಮಷಿನರಿಗಳನ್ನು ಫಲಾನುಭವಿಗಳು ತಗೊಳ್ತಾರೋ ಆ ಮಷಿನರಿದು ಕಾಸ್ಟು, ಉದಾಹರಣೆಗೆ ಫಾರ್ ಎಕ್ಸಾಂಪಲ್ 10 ಲಕ್ಷ ಇದ್ದರೆ 5 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ದೊರೆಯುವಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆ. ಈ ಒಂದು ಯೋಜನೆ ಬಹಳ ಅದ್ಭುತವಾದಂಥ ಯೋಜನೆ. ಈಗಾಗಲೇ ಸಾವಿರಾರು ಜನ ಈ ಒಂದು ಸ್ಕೀಮ್ನ ಸದುಪಯೋಗವನ್ನು ಪಡ್ಕೊಂಡು ಅತ್ಯುತ್ತಮವಾಗಿ ಸ್ವಂತ ಉದ್ಯಮ ಮಾಡಿ ಒಂದು ಎಂಟರ್ಪ್ರೈನರ್ ಆಗಿ ಸ್ವಾವಲಂಬಿಗಳಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಮುಖ್ಯವಾಗಿ ಈ ಒಂದು ಲೋನ್ ಪಡಿಬೇಕಾದ್ರೆ ನಮ್ಮ ಸಿಬಿಲ್ ಸ್ಕೋರ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಎಷ್ಟೋ ಮಂದಿಗೆ ಸಿಬಿಲ್ ಸ್ಕೋರ್ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ. ಸಿಬಿಲ್ ಸ್ಕೋರ್ ಅಂತ ಹೇಳಿದರೆ ನಮ್ಮ ಕ್ರೆಡಿಟ್ ರಿಪೋರ್ಟು, ನಮ್ಮ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಅದು 700ರಿಂದ 750 ಮಿನಿಮಮ್ ಸಿಬಿಲ್ ಸ್ಕೋರ್ ಇದ್ದಾಗಲೇ ಎಲ್ಲ ಬ್ಯಾಂಕುಗಳು ಅಥವಾ ಯಾವುದೇ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡಲಿಕ್ಕೆ ಮುಂದೆ ಬರುವಂಥದ್ದು. ಹೆಚ್ಚಾಗಿ ಪಡೆದುಕೊಂಡ ಸಾಲವನ್ನು ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡದೇ ಇದ್ದರೆ, ಅಥವಾ ಯಾರಿಗಾದರೂ ಜಾಮೀನು ಹಾಕಿ ಅವರು ಮರುಪಾವತಿ ಮಾಡದೇ ಇದ್ದರೆ, ಸಾಲ ಮರುಪಾವತಿ ಮಾಡದಿದ್ದ ಪಕ್ಷದಲ್ಲಿ ನಮ್ಮ ಸಿಬಿಲ್ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತದೆ. 300-400 ಹೀಗೆ ಇರ್ಬೋದು. ಯಾವ ಬ್ಯಾಂಕಲ್ಲಿ ಎಲ್ಲಿಯೂ ಕೂಡ ಲೋನ್ ಸಿಗೋದಿಲ್ಲ. ತುಂಬ ಜನರಿಗೆ ಮಾಹಿತಿ ತಿಳಿದಿಲ್ಲ. ಆದರೆ ಸಿಬಿಲ್ ಚೆನ್ನಾಗಿ ಇದ್ದರೆ 700-750 ಮೇಲೆ ಸಿಬಿಲ್ ಇದೆ ಅಂತೇಳಿದರೆ ಎಲ್ಲ ಬ್ಯಾಂಕುಗಳು ಇದಕ್ಕೆ ಹೆಚ್ಚಾಗಿ ವಿಶೇಷವಾಗಿ ಈ ಒಂದು ಲೋನಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮುಖ್ಯವಾಗಿ ಈ ಲೋನ್ ಪಡಿಬೇಕಾದ್ರೆ ಗ್ರಾಹಕ ಮತ್ತು ಬ್ಯಾಂಕಿನ ಒಂದು ಅತ್ಯುತ್ತಮವಾದ ಸಂಬಂಧ, ಸರಿಯಾದಂತಹ ಟ್ರಾನ್ಸಾಕ್ಷನ್ನು ಇರ್ಬೋದು, ಹಿಂದೆ ಮಾಡಿದ ವ್ಯವಹಾರಗಳಿರ್ಬೋದು, ಬ್ಯಾಂಕಿನ ಅವರ ಒಂದು ಅನುಮತಿ ಇದ್ದಲ್ಲಿ ಈ ಒಂದು ಸ್ಕೀಮು ವಿಶೇಷವಾಗಿ ದೊರೆಯಲಿದೆ. ಸಾಲ ಸೌಲಭ್ಯ ಕೂಡ ದೊರೆಯಲಿದೆ. ಮುಖ್ಯವಾಗಿ ಈ PMFME ಸ್ಕೀಮಿಗೆ ಬೇಕಾದಂಥ ದಾಖಲಾತಿಗಳು, ಒಂದು ಸುಸಜ್ಜಿತವಾದ ಒಂದು ಸರಳವಾದಂಥ ಸೋದ್ಯಮ ಮಾಡಲಿಕ್ಕೆ ನಿಮ್ಮದೇ ಆದಂಥ ಒಂದು ಕಟ್ಟಡ, ಆ ಕಟ್ಟಡದ ಎದುರು ಭಾಗದಲ್ಲಿ ನಿಂತು ಒಂದು GPS ಫೋಟೋ ಬೇಕಾಗ್ತದೆ. ತದನಂತರ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಬುಕ್, ಹಾಗೆ ಸಂಬಂಧಪಟ್ಟ ಮಷಿನರಿಗಳು ಅಥವಾ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟ ಕೊಟೇಶನ್ ಇರ್ಬೋದು,
ಪ್ರಾಜೆಕ್ಟ್ ರಿಪೋರ್ಟ್, ಯೋಜನಾ ವರದಿ ಅಂತ ಹೇಳ್ತೇವೆ. ಎಷ್ಟು ಸಾಲ ಬೇಕು, ಎಷ್ಟು ವ್ಯವಹಾರ, ಈ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು. ಹಾಗೆ ಮುಂದೆ ಹೋಗ್ತಾ ಹಾಗೆ ಫುಡ್ ಲೈಸೆನ್ಸ್, FSSAI ಅಂತ ಹೇಳ್ತೀವಿ, ಫುಡ್ ಲೈಸೆನ್ಸ್ ಇರ್ಬೋದು. ಹೀಗೆ ನಮ್ಮ ಸಿಬಿಲ್ ಇರ್ಬೋದು. ಹೀಗೆ ಎಲ್ಲ ದಾಖಲಾತಿಗಳು, ಸರಳವಾದಂಥ ದಾಖಲಾತಿಗಳನ್ನು ಇದು ಕೇಳ್ತದೆ. ಹಾಗಾಗಿ ಈಗಾಗಲೇ ಅನೇಕ ಜನರಿಗೆ ಶೀಘ್ರದಲ್ಲೇ ಈ ಲೋನ್ ದೊರೆತಿದೆ. ಅವರೆಲ್ಲ ಡಾಕ್ಯುಮೆಂಟ್ ಹಾಗೆ ಸಿಬಿಲ್ ಸರಿ ಇದ್ದವರಿಗೆ ಸಮರ್ಪಕವಾಗಿ ಈ ಒಂದು ಲೋನ್ ದೊರೆತಿದೆ. ಈ ಒಂದು ಲೋನಿನ ದಾಖಲಾತಿಗಳ ಬಗ್ಗೆ ಈಗ ತಿಳಿಸಿದ್ದೇವೆ ನಿಮಗೆ. ಮುಂದೆ ಬರುವಂಥದ್ದು ಇದನ್ನು ಅಪ್ಲೈ ಮಾಡುವುದು ಹೇಗೆ. ಈ ಒಂದು FME ಸ್ಕೀಮನ್ನು ಆನ್ಲೈನಲ್ಲಿ ನೇರವಾಗಿ ಅಪ್ಲೈ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ DRPಗಳು ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತೇಳಿ ಇರ್ತಾರೆ. ಅವರ ಮೂಲಕ ಅರ್ಜಿಗಳನ್ನು ಹಾಕಿ ಆ ಒಂದು ಅರ್ಜಿ ಅಪ್ರೂವಲ್ ಆದ ನಂತರ ಬ್ಯಾಂಕಿಂದ ಇಂಟಿಮೇಷನ್ ಬಂದ ನಂತರ ಖಂಡಿತವಾಗಿ ಲೋನು ಸಿಗ್ತದೆ. ಹಾಗಾಗಿ ಈ ವಿಶೇಷವಾಗಿ ಇಲ್ಲಿ DRPಗಳನ್ನು ಭೇಟಿ ಮಾಡಬೇಕು, ಅವರ ಸಂಪರ್ಕ ಮಾಡಬೇಕು. ಹಾಗೆ ಮಷಿನರಿಗಳನ್ನು ಪಡೆದುಕೊಳ್ಳುವಲ್ಲಿ ಅತ್ಯಂತ ರಿಯಾಯಿತಿ ದರದಲ್ಲಿ ಹೆಚ್ಚಾಗಿ ಬೆಳಗಾಂ ಇಲ್ಲಿ ಈ ಒಂದು ಮಷಿನರಿಗಳು ಸಿಗುವಂಥ ಅವಕಾಶ ಇದೆ. ಆ ಒಂದು ಮಷಿನರಿಗಳ ನಂಬರ್ ಬೇಕಾದರೂ ಇಲ್ಲಿ ಕಾಂಟ್ಯಾಕ್ಟ್ಸಲ್ಲಿ ಹಾಕ್ಬೋದು ಅಥವಾ ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆ ಈ ಒಂದು ಸ್ಕೀಮ್ಗಳ ಬಗ್ಗೆ ಹೆಚ್ಚುವರಿ ಮಾಹಿತಿಗೆ ಖಂಡಿತವಾಗಿ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಬಹುದು. ಈ ಒಂದು ಸ್ಕೀಮ್ ಖಂಡಿತವಾಗಿ ಸ್ವಾವಲಂಬಿ ಬದುಕು ಮಾಡಲಿಕ್ಕೆ, ತಾವೇನಾದರೂ ಜೀವನದಲ್ಲಿ ತಮ್ಮ ಕಾಲ ಮೇಲೆ ನಿಂತು ಸ್ವಂತ ಉದ್ಯಮ ಮಾಡೋರಿಗೆ ಒಂದು ಅದ್ಭುತವಾದಂಥ ಅವಕಾಶ ಅಂತ ಹೇಳ್ಬೋದು. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋದರೆ ಅನೇಕ ಮಾಹಿತಿ ಇದೆ. ಅದು ಸರಳವಾಗಿ ನಮಗೆ ಬೇಕಾಗಿರೋದಷ್ಟೇ. ಈ ಒಂದು ಸ್ಕೀಮನ್ನು ಪಡೆದುಕೊಳ್ಳಲಿಕ್ಕೆ ಮುಖ್ಯವಾಗಿ ನಾವು ಯಾವ ಉದ್ಯಮವನ್ನು, ಯಾವ ಸ್ವಉದ್ಯಮವನ್ನು, ಅದರಲ್ಲೂ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಹೋಮ್ ಪ್ರಾಡಕ್ಟ್ ಬೇಸ್ ಅಥವಾ ಫುಡ್ ಪ್ರಾಡಕ್ಟ್ ಬೇಸ್ ಇದು ಇರುವುದರಿಂದ ಯಾವುದು ಮಾಡ್ತಾ ಇದ್ದೇವೆ ಅನ್ನೋದು ನಾವು ಮೊದಲು ನಿರ್ಧರಿಸಬೇಕು. ಯಾವುದೇ ಕಾರಣಕ್ಕೆ ಇದು ಹೋಮ್ ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ಸನ್ನು ಬಿಟ್ಟು ಉಳಿದ ಚಟುವಟಿಕೆಗಳಿಗೆ, ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಇರ್ಬೋದು, ಈ ಥರ ಯಾವುದೇ ಚಟುವಟಿಕೆಗಳಿಗೆ ಇದು ಸಿಗುವುದಿಲ್ಲ. ಅದಕ್ಕೆ ಬೇರೆಯದ್ದೇ ಆದಂಥ ಸ್ಕೀಮ್ಗಳಿದೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇವೆ. ಒಟ್ಟಾರೆಯಾಗಿ ಈ ಒಂದು ಅದ್ಭುತ ಅವಕಾಶ, ಈ ಸ್ಕೀಮ್ ಇದುವರೆಗೆ ಸರಿಸುಮಾರು 4-5 ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಈಗಾಗಲೇ ಸಾವಿರಾರು ಜನ ಇದರ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇದು ಮೂಲಗಳ ಪ್ರಕಾರ ಇನ್ನು ಕೆಲವೇ ದಿನಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ಸ್ಕೀಮ್ ಮುಕ್ತಾಯವಾಗ್ತದೆ ಎನ್ನುವ ಮಾಹಿತಿ ಇದೆ. ಖಂಡಿತವಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಮಾರ್ಚ್ ಎಂಡೊಳಗೆ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಅಪ್ಲಿಕೇಶನನ್ನು ಹಾಕಿಕೊಂಡ್ರೆ ಉತ್ತಮ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಂಪರ್ಕಿಸ್ಬೋದು ಅಥವಾ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಈ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶ ನಮ್ಮದಾಗಿತ್ತು. ಮುಖ್ಯವಾಗಿ ರೈತ ನಮ್ಮ ದೇಶದ ಬೆನ್ನೆಲುಬು. ಆತನ ಕೃಷಿ ಚಟುವಟಿಕೆಗಳು ಉತ್ತೇಜನ ನೀಡಿದಂತೂ ಆಗ್ತದೆ. ತಾವು ಕೂಡ ಜೀವನದಲ್ಲಿ ಒಂದು ಸ್ವಂತೋದ್ಯಮ ಮಾಡಿದಾಗೆ ಆಗ್ತದೆ ಅಂತ ಹೇಳ್ತಾ, ಎಲ್ರಿಗೂ ಮುಂದಿನ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗ್ತೇವೆ. ಶುಭವಾಗಲಿ. ಆಲ್ ದ ಬೆಸ್ಟ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಮಾಡಿ. ಹೆಚ್ಚಿನ ಮಾಹಿತಿ ಎಲ್ಲರಿಗೂ ತಲುಪುವಂತಾಗಲಿ. ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.